ಯಾರ್ಯಾರು ಆ ಮಂತ್ರದ ಪ್ರವೃತ್ತಿಯನ್ನು ಮುಂದುವರೆಸಿದ್ರು ಅಂತ ಹೇಳುವಾಗ ಪೈಲ ಋಗ್ವೇದವನ್ನು ಸ್ವೀಕರಿಸಿದ ಅನ್ನೋದನ್ನು ನಾವು ನೋಡಿದೆವು. ಅದರದ್ದೇ ವಿವರಣೆಯನ್ನು ಮತ್ತೆ ಹೇಳ್ತಾ ಇದ್ದಾರೆ. ಏಕ ಆಸೀದ ಯಜುರ್ವೇದಶ್ಚತುರ್ಧಾತಂ ವ್ಯಕಲ್ಪಯತ್ ಚಾತುರ್ಹೋತ್ರಮಭೂತ್ತಸ್ತಸ್ಮಿನ್ ತೇನ ಯಜ್ಞಮಥಾಕರೋತ್. ಯಜ್ಞ ಯಜುರ್ವೇದದ ಭಾಗದ ಅನೇಕ ಮಂತ್ರಗಳಿಂದ ನಿರ್ಣಯವಾಗುವಂತದ್ದಾದ್ರಿಂದಾಗ ಅದನ್ನ ನಿರೂಪಣೆ ಮಾಡಿದ್ರು. ಇನ್ನು ರಾಜ್ಞಾಮಥರ್ವವೇದೇನ ಸರ್ವಕರ್ಮಾಣಿ ಚ ಪ್ರಭು ಕಾರಯಾಮ ಸಮಿತ್ರೇಯ ಬ್ರಹ್ಮತ್ವಂಚ ಯಥಾಸ್ಥಿತಿ. ಅಥರ್ವವೇದದ ಚತುರ್ಮುಖನ ವೇದದ 4 ವಿಭಾಗಗಳಲ್ಲಿ ಬ್ರಹ್ಮ ಪದವಿಗಾಗಿ ನಿಂತ ಸೋಯಮೇಕೋ ಯಥಾ ವೇದ ತರುಸ್ತೇನ ಪೃಥಕ್ಕೃತಃ ಚತುರ್ಧಾತ ತಥೋ ಜಾತಂ ವೇದ ಪಾದಪಕಾನನಂ. ವೇದಗಳ ವಿಭಾಗಗಳನ್ನು ಮಾಡುವಾಗ ಒಬ್ಬನೇ ಒಂದೇ ಆಗಿದ್ದ ವೇದವನ್ನ 4 ಶಾಖೆಗಳಾಗಿ ವಿಭಾಗಿಸಿದ. ಸಂಹಿತೆಗಳು ಅಂದ್ರೆ ಹೇಳುವ ರೀತಿ ಅಂತ ಬಂದಾಗ 3, ಅದನ್ನ ಬಿಡಿಸಿ ಹೇಳಿದ್ದು 4 ಅನ್ನೋದನ್ನ ಹೇಳಿದ್ರು. ಅದರಲ್ಲಿ ಭಾಷ್ಕಲ ಅನ್ನುವ ಸಂಹಿತ ಬೋಧ್ಯಾದಿಭ್ಯ ದದೌತಾಶ್ಚ. ಬೋಧ್ಯ ಅನ್ನುವಂತಹ ಶಿಷ್ಯರಿಗೆ ಆ ಪರಂಪರೆಯನ್ನು ಕೊಟ್ಟ. ಇದನ್ನ ಇಂದ್ರ ಪ್ರಮಿತಿ ಇತ್ಯಾದಿಗಳನ್ನೆಲ್ಲ ನಾವು ನಿನ್ನೆ ನೋಡಿದ್ವಿ. ಮುಂದೆ ವೇದಮಿತ್ರ, ಶಾಕಲ್ಯ, ಅವನ ಜೊತೆಗೆ ಅನೇಕ ಪಂಚಶಿಷ್ಯರು, ಇದರ ಪರಂಪರೆಯಲ್ಲಿ ಕ್ರೌಂಚ, ವೈತಾಲಿಕ, ಬಲಾಕ ಇತ್ಯಾದಿಗಳೆಲ್ಲ ಬಂದ್ರು. ಅಲ್ಲಿಗೆ 4ನೆಯ ಅಧ್ಯಾಯ ಮುಕ್ತಾಯ ಆಯಿತು. 5ನೆಯ ಅಧ್ಯಾಯದಲ್ಲಿ ಯಜುರ್ವೇದ ತರೋ ಶಾಖಾ ಸಪ್ತವಿಂಶನ್ ಮಹಾಮುನಿ ವೈಶಂಪಾಯನ ನಾಮಾಸೋ ವ್ಯಾಸ ಶಿಷ್ಯಶ್ಚಕಾರ ವೈ. ಯಜುರ್ವೇದದ ಶಾಖೆಯ ವಿಭಾಗವನ್ನ ಗಮನಿಸಿದಾಗ ಸಪ್ತವಿಂಶನ್ ಮಹಾಮುನಿ ಮೊದಲದನ್ನ 27 ವಿಭಾಗವಾಗಿ ಗಮನಿಸಿದ್ರು. ವೈಶಂಪಾಯನ ಅನ್ನುವನು ಈ ಯಜುರ್ವೇದದ ಭಾಗವನ್ನ ಸ್ವೀಕರಿಸಿದ್ದ. ಶಿಷ್ಯೇಭ್ಯ ಪ್ರದದೌತಾಶ್ಚ ಜಗೃಹುಸ್ತೆ ಅಪ್ಯನುಕ್ರಮಾತ್. ಆ 27 ವಿಭಾಗದ ವೇದವನ್ನ ಶಿಷ್ಯರಿಗೆ ನೀಡಿದಾಗ ಅನುಕ್ರಮಾತ್ ಅವರವರಿಗೆ ವಿಭಾಗ ಮಾಡಿ ಕೊಟ್ಟಂತೆ ಅವರ ಅಧ್ಯಯನ ಪರಂಪರೆಯಲ್ಲಿ ಅದನ್ನು ಉಳಿಸಿಕೊಂಡ್ರು. ಯಾಜ್ಞವಲ್ಕ್ಯಸ್ತು ತತ್ರಾಭೂತ್ ಬ್ರಹ್ಮರಾತ ಸುತೋ ದ್ವಿಜ ಶಿಷ್ಯ ಪರಮಧರ್ಮಜ್ಞ ಗುರುವೃತ್ತಿ ಪರಸ್ತತ. ಯಾಜ್ಞವಲ್ಕ್ಯ ಅನ್ನುವ ಋಷಿ ಆ ವೈಶಂಪಾಯನದಲ್ಲಿ ಓದ್ತಾ ಇದ್ದ. ಬ್ರಹ್ಮರಾತ ಸುತಃ, ಬ್ರಹ್ಮರಾತ ಅನ್ನುವರ ಮಗನಾಗಿ ಗುರುಗಳಲ್ಲಿ ಶಿಷ್ಯತ್ವವನ್ನು ವಹಿಸಿ ಪರಮಧರ್ಮಜ್ಞ, ಹೆಚ್ಚಿನ ಧರ್ಮದ ತಿಳುವಳಿಕೆಯನ್ನು ಹೊಂದಿದವನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದ, ಗುರುವೃತ್ತಿಯನ್ನು ನಡೆಸ್ತಾ ಇದ್ದ. ಋಷಿರಿಯೋದ್ಯ ಮಹಾಮೇರೋ ಸಮಾಜೇನಾಗಮಿಷ್ಯತಿ ತಸ್ಯ ವೈ ಸಪ್ತರಾತ್ರಾತು ಬ್ರಹ್ಮಹತ್ಯಾ ಭವಿಷ್ಯತಿ. ಏನಾಯ್ತು? ಮಹಾಮೇರುವಿನ ಪರ್ವತದ ಬದಿಯಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ 7 ದಿನಗಳ ಒಳಗಾಗಿ ಒಂದು ಬ್ರಹ್ಮಹತ್ಯೆ ಉಂಟಾಗುತ್ತೆ ಅಂತ ಒಂದು ಮಾತು ಗೊತ್ತಾಗುತ್ತೆ. ಪೂರ್ವಮೇವಂ ಮುನಿಗಣೈ ಸಮಯೋ ಯಃ ಕೃತೋ ದ್ವಿಜ ವೈಶಂಪಾಯನ ಏಕಸ್ತು ತಂ ವ್ಯತಿಕ್ರಾಂತವಾನ್ ಸದಾ. ಎಲ್ಲರಿಗೂ ಈ ವಿಷಯ ತಿಳಿದಿತ್ತು. ಮುನಿಗಳೇ ಮೊದಲನೆಯಿಂದಲೇ ಅದೇನಾಗತ್ತೆ ಅನ್ನೋದ್ರ ಬಗ್ಗೆ ಜಾಗೃತಿ ವಹಿಸ್ಬೇಕು ಅಂತ ಎಲ್ಲರೂ ಆ ಪರಿಸರಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರು. ಹಾಗೆ ಯಾರು ಹೋಗಿರ್ಲಿಲ್ಲ. ಆದ್ರೆ ವೈಶಂಪಾಯನರು ಮಾತ್ರ ಆ ನಿಯಮವನ್ನು ಮೀರಿ ಅಲ್ಲಿಗೆ ತೆರಳಿದ್ರು. ಪೂರ್ವಮೇವಂ, ಈ 7 ದಿನಗಳ ಕಾಲ ಆ ಪರಿಸರಕ್ಕೆ ಎಲ್ಲೂ ಹೋಗ್ಬಾರ್ದು ಅಂತ. ಆದ್ರೆ ವ್ಯತಿಕ್ರಾಂತವಾನ್ ವೈಶಂಪಾಯನ, ಅವರಿಗೆ ಅಲ್ಲಿಗೇನು ಹೋಗ್ಲೇಬೇಕಿತ್ತು, ಹೊರಟು. ಸ್ವಶ್ರೀ ಎಂಬಾಲಕಂ ಸೋತ ಪದ ಸ್ಪೃಷ್ಟಮಧ ಅಘಾತಯತ್. ಹೋಗುವ ದಾರಿಯಲ್ಲಿ ಬಹಳ ಕಡಿದಾದ ಜಾಗ, ತುಂಬಾ ಸಣ್ಣ ಹೆಜ್ಜೆ ಇಡ್ಲಿಕ್ಕಾಗುವಂತ ಸ್ಥಳ. ಅಲ್ಲಿ ಹೆಜ್ಜೆ ಇಡ್ಬೇಕಾದ್ರೆ ಮುಂದೆ ಹೋಗ್ತಾ ಇದ್ದವನ ಕಾಲನ್ನ ಎಡವಿದ್ರಿಂದ ಮುಂದೆ ಇದ್ದ ಹುಡುಗ ಅವನು ಶಿಷ್ಯಾನಾಹ ಸಭೋ ಶಿಷ್ಯಾಹ ಬ್ರಹ್ಮಹತ್ಯಾಪಹಂ ವ್ರತಂ
ಚರದ್ವಂ ಮತ್ಕೃತೆ ಸರ್ವೇ ನ ವಿಚಾರ್ಯಮಿದಂ ತಥಾ. ಅವನು ಕೆಳಕ್ಕೆ ಜಾರಿ ಬಿದ್ದ. ತ್ವಶ್ರೀ ಅಂಬಾಲಕಂ, ತನ್ನ ಗುರುಕುಲದ ಪರಿಸರದಲ್ಲೇ ಇದ್ದ ಹುಡುಗನೊಬ್ಬ ಜಾರಿ ಬಿದ್ದ. ಆಗ ತಕ್ಷಣವೇ ಎಲ್ಲ ಶಿಷ್ಯರನ್ನ ಕುರಿತು, ಭೋ ಶಿಷ್ಯಾಹ, ನಾನು ಬ್ರಹ್ಮಹತ್ಯಾ ಅನ್ನುವ ದೋಷಗ್ರಸ್ತನಾಗಿದ್ದನ್ನ ಪರಿಹರಿಸ್ಲಿಕ್ಕೆ ನೀವೆಲ್ಲರೂ ಕೂಡ ಸೇರಿ ಒಂದು ಪ್ರಾಯಶ್ಚಿತ್ತವನ್ನ ನಡೆಸಬೇಕಿದೆ. ನವಿಚಾರ್ಯ, ಈ ವಿಷಯದಲ್ಲಿ ನೀವು ಹಾಗೆ ಮಾಡ್ಬೇಕಾ ಹೀಗ್ ಮಾಡ್ಬೇಕಾ ಅಂತ ಚರ್ಚೆ ಮಾಡ್ಬೇಡಿ, ನಾನು ಹೇಳಿದ್ದೇನೆ ಅದನ್ನ ಮಾಡ್ತಾ ಹೋದ್ರೆ ಆಯ್ತು. ಇಷ್ಟು ಹೇಳಿದ್ಮೇಲೂ ಅತಾಹ ಯಾಜ್ಞವಲ್ಕ್ಯಸ್ತು ಕಿಮೇಭಿರ್ಭಗವನ್ ದ್ವಿಜೈಃ ಕ್ಲೇಶಿತೈಃ ಅಲ್ಪತೇಜೋಭಿಃ ಚರಿಷ್ಯೆ ಅಹಮಿದಂ ವ್ರತಂ. ಗುರುಗಳೇ, ಬೇಸರ ಮಾಡಬೇಡಿ ಅಂತ ಯಾಜ್ಞವಲ್ಕ್ಯ ವೈಶಂಪಾಯನರನ್ನ ಮಾತಾಡಿಸಿ, ಯಾಕೆ ಇವರೆಲ್ಲ ಸೇರ್ಕೊಂಡು ಮಾಡ್ಬೇಕು, ಇವರಿಗೆ ಅವರವರದ್ದೇ ಕಾರ್ಯಭಾರಗಳು ಜವಾಬ್ದಾರಿಗಳು ತುಂಬಾ ಇದೆ. ಸ್ವಲ್ಪ ಸಾಮರ್ಥ್ಯ ಇರುವಂಥವ್ರು ಇವರು, ನಾನೊಬ್ಬನೇ ಅವರಿಗೆ ಎಲ್ಲರದರ ಪ್ರಾಯಶ್ಚಿತ್ತವನ್ನು ಒಟ್ಟಿಗೆ ನಿಮ್ಮ ಪರವಾಗಿ ಮಾಡಿ ವ್ರತವನ್ನ ಆಚರಿಸಿ ನಿಮಗೆ ಬ್ರಹ್ಮಹತ್ಯ ಬ್ರಹ್ಮಹತ್ಯೆಯನ್ನ ಕಳೆಯುವಂತಹ ವ್ರತವನ್ನ ನಾನು ಮಾಡ್ತೇನೆ. ತತಃ ಕ್ರುದ್ಧೋ ಗುರು ಪ್ರಾಹ ಯಾಜ್ಞವಲ್ಕ್ಯಂ ಮಹಾಮುನಿಂ ಮುಚ್ಯತಾಂ ಯತ್ವಯಾಧೀತಂ ಮತ್ತೋ ವಿಪ್ರಾವಮಾನಕ. ಗುರು ಕೋಪಗೊಳ್ತಾನೆ, ಯಾಜ್ಞವಲ್ಕರಿಗೆ ಹೇಳ್ತಾನೆ, ನೀನ್ ಏನೇನು ಓದಿದ್ಯೋ ನನ್ನ ಹತ್ರ ಅದೆಲ್ಲ ಬಿಟ್ಟು ಹೋಗ್ಬೇಕು. ನಿನಗೆ ಅಧಿಕ ಪ್ರಸಂಗತನ ಜಾಸ್ತಿ. ನಾನೇನ್ ಹೇಳಿದ್ವಿ ವಿಚಾರ ಮಾಡದೆ ಹೇಳಿದ್ದನ್ ಮಾಡಿ ಅಂತ. ನೀನೇನೋ ಎಲ್ಲರನ್ನ ಬಿಟ್ಟು ನಾನೊಬ್ನೇ ಮಾಡ್ತೇನೆ ಅಂತ ಹೇಳ್ತಾ ಇದ್ದೀನಿ. ನಿನಗೆ ನಿನ್ನ ಓದಿನ ಬಗ್ಗೆ ಹಮ್ಮು ಜಾಸ್ತಿ, ನನ್ನಿಂದ ಕಲ್ತದ್ದನ್ನೆಲ್ಲ ಇಲ್ಲೇ ಬಿಟ್ಟು ಬಿಡು. ವಿಪ್ರಾವಮಾನಕ, ಗುರುಗಳನ್ನ, ಭಗವತ್ ತತ್ವಜ್ಞಾನದ ದಾರಿಯಲ್ಲಿರುವವರನ್ನ, ಇಷ್ಟು ಜನರನ್ನ ಸೇರಿ ನೀನು ಅವ್ರಿಗೆ ಯಾರಿಗೂ ತೇಜಸ್ಸಿಲ್ಲ ನನಗೆ ಇದೆ ಅಂತ ಹೇಳುವ ಮೂಲಕ ಅವಮಾನ ಮಾಡಿದ್ದಿ. ಬಿಟ್ಟು ಹೋಗು ವೇದವನ್ನ. ನಿಸ್ತೇಜಸೋ ವೇದಸ್ಯೇ ಏದಾನ್ಯನ್ನತ್ವಂ ಬ್ರಾಹ್ಮಣ ಪುಂಗವಾನ್ ತೇನ ಶಿಷ್ಯೇಣ ನಾರ್ಥೋಸ್ತಿ ಮಮಾಜ್ಞಾ ಭಂಗಕಾರಿಣ. ನೀನು ಯಾವಾಗ ಅವರೆಲ್ಲ ಮಾಡ್ಲಿಕ್ಕೆ ಆಗಲ್ಲ ನಾನು ಮಾಡ್ತೇನೆ ಅಂತ ಹೇಳಿದಾಗ್ಲೇ ನೀನ್ ನಿಸ್ತೇಜಸ್ಕ, ನೀನು ನಿನ್ನ ಸಾಮರ್ಥ್ಯವನ್ನು ಕಳ್ಕೊಂಡಿದ್ದಿ. ಆದ್ರಿಂದಾಗಿ ನೀನು ನನ್ನ ಶಿಷ್ಯನಾಗಿಯೇ ಇಲ್ಲ. ನೀನು ಶಿಷ್ಯ ಅಂತ ನಾನು ಪರಿಗಣಿಸ್ಲಿಕ್ಕೂ ಆಗತ್ತಾ ಇಲ್ಲ. ನನಗೆ ನನ್ನ ಆಜ್ಞೆಯನ್ನು ಭಂಗ ಮಾಡಿದ್ಮೇಲೆ ನೀನು ನನ್ನ ಶಿಷ್ಯ ಅಲ್ಲ, ಹೊರಟೋಗು. ಯಾಜ್ಞವಲ್ಕ್ಯಸ್ತತ ಪ್ರಾಹ ಭಕ್ತಿಯೈ ತತ್ತೇ ತದ್ಮಯೋದಿತಂ ಮಮಾಪ್ಯಲಂ ತ್ವಯಾಧೀತಂ ಯನ್ಮಯಾ ತದಿದಂ ದ್ವಿಜ. ಗುರುಗಳೇ, ನಾನು ಕಾಳಜಿಯಿಂದ ಈ ಮಾತು ಹೇಳಿದ್ದು ಹೊರತು, ನಿಮ್ಮ ಮೇಲೆ ಭಕ್ತಿಯಿಂದಲೇ ಹೇಳಿದ್ದು ಹೊರತು, ಇವರನ್ನ ಅವಮಾನ ಮಾಡಬೇಕು ಅಂತಲ್ಲ, ಅವರಿಗೆ ಕಷ್ಟ ಆಗ್ಬಾರ್ದು ಅಂತ ನಾನು ಈ ಮಾತು ಹೇಳಿದ್ದು. ನೀವು ಕೊಟ್ಟ ವಿದ್ಯೆಯಿಂದ ನಾನು ಕೂಡ ಹೊರಗೆ ಬರ್ತೇನೆ. ತ್ವಯಾ ಅಧೀತಂ ಮಮಾಪಿ ಅಲಂ, ನೀವು ನನಗೆ ಬೇಕಾದಷ್ಟು ಕೊಟ್ಟಿದ್ದೀರಿ, ನೀವು ನನಗೆ ಬೇಕಾದಷ್ಟು ಸಂಪತ್ತನ್ನು ನೀಡಿದ್ದೀರಿ, ಅದು ನನಗೆ ತೃಪ್ತಿ ಕೊಟ್ಟಿದೆ, ಸಾಕು. ನಾನು ನೀವು ಕೊಟ್ಟದ್ದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತೇನೆ. ಅಂದ್ರೆ ಬಿಟ್ಟು ಹೋಗುದು ಅಂದ್ರೆ ನಾನು ಅದನ್ನ ಮುಂದೆ ಬಳಸುವುದಿಲ್ಲ ಅಂತ ಅರ್ಥ. ಬಿಟ್ಟು ಹೋಗುದು ಅಂದ್ರೆ ವೇದ ಪುಸ್ತಕ ಬಿಟ್ಟು ಹೋಗುದು ಅಂತಲ್ಲ. ಮುಂದೆ ಅದನ್ನ ಎಂದೂ ಕೂಡ ಮಂತ್ರ ಕಲ್ತದ್ದನ್ನ ಮರೆಯಲಿಕ್ಕಾಗತ್ತಾ, ತಲೆಯಿಂದ ಕಿತ್ತಾಕ್ಲಿಕ್ಕಾಗತ್ತಾ? ಇಲ್ಲ. ಮತ್ತೇನಂದ್ರೆ ಅದನ್ನ ಎಂದೂ ಕೂಡ ಯಾವುದೇ ಕಾರ್ಯಭಾರಗಳಲ್ಲಿ ಬಳಸಿಕೊಳ್ಳದೆ ಇರುವುದು ಅಂತ ಅರ್ಥ. ಹಾಗಾಗಿ ನಾನು ಇನ್ನು ಮುಂದೆ ಅದನ್ನ ಬಳಸಿಕೊಳ್ಳುವುದಿಲ್ಲ. ನೀವು ಹೇಳಿದಂತೆ ನಾನು ವೇದಗಳನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ. ಶ್ರೀ ಪರಾಚರ ಉವಾಚ ಇತ್ಯುಕ್ತೋ ರುದ್ರಾಕ್ತಾನಿ ಸ್ವರೂಪಾಣಿ ಯಜೂಂಶಿ ಚ ಛರ್ದಯಿತ್ವಾ ತಥೋ ತಸ್ಮೈ ಯಯೌ ಸ್ವೇಚ್ಛಯಾ ಮುನಿ. ಹೀಗೆ ಹೇಳಿ ಅವನು ವೇದಗಳ ಮಾತನ್ನ ಗಟ್ಟಿಯಾಗಿ ಉಸುರಿ ವೇದಗಳ ರಾಶಿಯನ್ನೇ ಒಂದು ಮೂರ್ತಿ ರೂಪದಲ್ಲಿ ಹೊರಗೆ ಬಿಟ್ಟ ಅಂತ ಮಾತಿದೆ. ಅದರ ಅರ್ಥ ಅದರ ಅಭಿಮಾನಿ ದೇವತೆಗಳನ್ನೆಲ್ಲ ಕಳುಹಿಸಿಕೊಟ್ಟ. ಅವು ಮತ್ತೆ ತಾನು ಅನಾಯಾಸವಾಗಿ ಅಲ್ಲಿಂದ ಹೊರಟ. ಯಜೂಂಶತ ವಿಸೃಷ್ಟಾನಿ ಯಾಜ್ಞವಲ್ಕೇನ ವೈದ್ವಿಜಾ ಜಗಹೃತ್ಯತಿರಾ ಭೂತ್ವಾ ತಿರೀಯಾಸ್ತು ತೇ ತತಃ. ಅಷ್ಟೊತ್ತಿಗೆ ಕೆಲವು ಮುನಿಗಳು ಹಕ್ಕಿಯ ರೂಪದಲ್ಲಿ ಬಂದು, ತಿತ್ತಿರಿ ಅನ್ನುವ ಪಕ್ಷಿಯ ರೂಪಗಳಲ್ಲಿ ಬಂದು, ಅವನು ಬಿಟ್ಟಂತಹ ವೇದದ ದೇವತೆಗಳನ್ನೆಲ್ಲ ತಾವು ಸ್ವೀಕಾರ ಮಾಡಿ ತಮ್ಮ ಅಧ್ಯಯನದ ಪರಂಪರೆಯಲ್ಲಿ ಉಳಿಸಿಕೊಂಡು ತೈತ್ತರೀಯ ಶಾಖೆಯಾಗಿ ವಿಸ್ತಾರಗೊಂಡಿತು.
ಬ್ರಹ್ಮಹತ್ಯಾವ್ರತಂ ಚೀರ್ಣಂ ಗುರುಣಾ ಚೋದಿತೈಸ್ತು ಸೈಯೈಃ ಅಧ್ವರ್ಯವಸ್ಥೇತು ಚರಣಾನ್ ಮುನಿಸತ್ತಮ. ಹೇ ಮುನಿಸತ್ತಮ, ಯಾವ ವಿಪ್ರಗಣವು ಗುರುಗಳ ಪ್ರೇರಣೆಯಂತೆ ಬ್ರಹ್ಮಹತ್ಯಾ ವಿನಾಶಕವಾದ ವ್ರತವನ್ನು ಅನುಷ್ಠಾನ ಮಾಡಿತೋ ಅವರೆಲ್ಲರೂ ವ್ರತಾಚರಣೆ ಮಾಡಿದ್ದರ ಕಾರಣವಾಗಿ ಯಜುಶಾಖಾಧ್ಯಾಯಿಗಳಾಗಿ ಚರಕಾಧ್ವರ್ಯುಗಳಾಗಿ ಮುಂದುವರಿದ್ರು. ಅಂದ್ರೆ ಅಧ್ವರ್ಯು ಕೆಲಸದಲ್ಲಿ ಮುಂದುವರೆದರು. ಯಾಜ್ಞವಲ್ಕ್ಯೋಪಿ ಮೈತ್ರೇಯ ಪ್ರಾಣಾಯಾಮ ಪರಾಯಣ ತುಷ್ಟಾವ ಪ್ರಯತ ಸೂರ್ಯಂ ಅಭಿಲಷಂಸ್ತತಃ. ಓ ಮೈತ್ರೇಯನೇ ಅಂತ ಪರಾಶರರು ಹೇಳ್ತಾ ಇದ್ದಾರೆ. ಯಾಜ್ಞವಲ್ಕ್ಯನಿಗೂ ಕೂಡ ಕೋಪ ಇರಲಿಲ್ಲ. ಆದ್ರೆ ನನಗೆ ಇನ್ನಷ್ಟು ಶಕ್ತಿ ತುಂಬುವ ವೇದಗಳನ್ನ ನಾನು ಹೊಂದುತ್ತೇನೆ ಅಂತ ಭಾವಿಸಿ ಅವನೇ ಪ್ರಯತ್ನ ಪಟ್ಟು ಸೂರ್ಯನ ಉಪಾಸನೆಯನ್ನು ಮಾಡತೊಡಗಿದ. ಆ ಸೂರ್ಯನ ಉಪಾಸನೆಯನ್ನ ಮಾಡುತ್ತಾ ಇನ್ನೂ ಹೆಚ್ಚಿನ ವೇದ ಮಂತ್ರಗಳನ್ನು ಯಜಸ್ಸಿಗೆ ಸಂಬಂಧಪಟ್ಟ ಯಜ್ಞಕ್ಕೆ ಸಂಬಂಧಪಟ್ಟ ಪ್ರಾಯಶ್ಚಿತ್ತಗಳನ್ನ ರೂಪಿಸುವ ಮಂತ್ರಗಳನ್ನ ತಾನು ಕಾಣಬೇಕು ಅಂತ ಸೂರ್ಯಾಂತರ್ಯಾಮಿಯಾಗಿ ಭಗವಂತನನ್ನ ಪ್ರಾಣಾಯಾಮ ಪರಾಯಣನಾಗಿ ಪ್ರಾರ್ಥಿಸಿದ. ಯಾಜ್ಞವಲ್ಕ್ಯ ಉವಾಚ, ತುಂಬಾ ಸುಂದರವಾದ ಸೂರ್ಯನನ್ನ ಪ್ರಾರ್ಥಿಸುವ ಮಾತುಗಳು. ನಮಃ ಸವಿತ್ರೇ ದ್ವಾರಾಯ ಮುಕ್ತೇ ರಮಿತ ತೇಜಸೇ ರುಜ್ಯಸು ಸಾಮಭೂತಾಯ ತ್ರಯೀಧಾಮ್ನೇ ಚ ತೇ ನಮಃ. ನಮೋ ಅಗ್ನಿ ಸೋಮಭೂತಾಯ ಜಗತಃ ಕಾರಣಾತ್ಮನೆ ಭಾಸ್ಕರಾಯ ಪರಂ ತೇಜಸ್ ಸೌಷುಮ್ನ ರುಚಿ ಬಿಭ್ರತೆ. ಜಗತ್ತನ್ನ ಹೆರುವ ಓ ನಾರಾಯಣನೇ, ಜಗತ್ತನ್ನ ಹೊರತರುವುದಕ್ಕೆ ಬಾಗಿಲಾಗಿ ನಿಂತವನೇ, ಮುಕ್ತಿಗೆ ಪ್ರಧಾನ ಹೆದ್ದಾರಿಯೇ, ಮುಗಿತಾಯವಿಲ್ಲದ ತೇಜಸ್ಸಿನ ರಾಶಿಯೇ, ಋಕ್ಕು ಯಜುಸ್ಸು ಸಾಮ ಅನ್ನುವ ವೇದಗಳಿಂದ ಅತ್ಯಂತ ಹೆಚ್ಚಿನ ಆಳದ ಅರ್ಥದಿಂದ ಪ್ರತಿಪಾದ್ಯನಾದವನೇ, 3 ವೇದಗಳನ್ನೇ ತನ್ನ ಮನೆಯನ್ನಾಗಿಸಿಕೊಂಡವನೇ, ನಿನಗೆ ನಮಸ್ಕಾರ. ಅಗ್ನಿಶೋಮ ಅನ್ನುವಂತಹ ಯಜ್ಞದ ಮೂಲಕ ಕಾಣುವವನೇ, ಜಗತ್ತಿಗೆ ಕಾರಣಭೂತನೇ, ಪರಮ ಭಾಸ್ಕರನೇ, ಕಿರಣಗಳನ್ನೇ ಕರವಾಗಿರಿಸಿಕೊಂಡು ಲೋಕದ ಎಲ್ಲಾ ಮೂಲೆಯನ್ನು ಮುಟ್ಟುವವನೇ, ಸುಷುಮ್ನ ನಾಡಿಯ ಬೆಳಕನ್ನ ಒಳಗಿನಿಂದ ಹೊತ್ತು ಅದು ಜಾಗೃತಗೊಳ್ಳುವಂತೆ ಮಾಡುವಂಥವನೇ, ಓ ನಾರಾಯಣನೇ, ನಿನಗೆ ನಮಸ್ಕಾರ. ಕಲಾಕಾಷ್ಠಾ ನಿಮೇಷಾದಿ ಕಾಲಜ್ಞಾನಾತ್ಮಕಾರಿಣೇ ಧ್ಯೇಯಾಯ ವಿಷ್ಣು ರೂಪಾಯ ಪರಮಾಕ್ಷರ ರೂಪಿಣಿ. ಕಲಾ, ಕಾಷ್ಠ, ನಿಮೇಷ ಮೊದಲಾದ ಕಾಲದ ಖಂಡ ಭಾಗಗಳೇನಿದೆ ಇದರ ಬಗ್ಗೆ ಸ್ಪಷ್ಟವಾದ ಜ್ಞಾನ ಇರುವವನು ಮತ್ತು ಆ ಕಾಲದಲ್ಲಿ ಏನು ಜ್ಞಾನ ಪಡ್ಕೊಳ್ತಾನೋ ಅದನ್ನ ಕರ್ಮರೂಪಕ್ಕೆ ಬದಲಾಯಿಸುವುದು ಹೇಗೆ ಅಂತ ಚೆನ್ನಾಗಿ ತಿಳಿದವನು, ಅಂತಹ ಜ್ಞಾನಾತ್ಮನಾದ ರೂಪನೇ, ಧ್ಯಾನಕ್ಕೆ ಯೋಗ್ಯನೇ, ವಿಷವನ್ನ ಕಳೆಯುವ ವಿಶಿಷ್ಟವಾದ ಪ್ರೇರಣಾ ಶಕ್ತಿಯಾಗಿರುವ ನಿನಗೆ ಕೊನೆಗೊಳ್ಳದ ನಾಶವಿಲ್ಲದ ತತ್ವದ ರೂಪವನ್ನ ತಳೆದವನೇ, ನಿನಗೆ ನನ್ನ ನಮಸ್ಕಾರ. ಪಿಬರ್ತಿ ಯಸ್ಸುರಗಣಾನ್ ಅಪ್ಯಾಯೇಂದುಂ ಸ್ವರಶ್ಮಿಭಿಃ ಸ್ವಧಾಮೃತೇನ ಚ ಪಿತೃನ್ ತಸ್ಮೈ ತೃಪ್ತ್ಯಾತ್ಮನೇ ನಮಃ. ಸುರಗಣಾನ್ ಆಪ್ಯಾಯ ಇಂದುಂ ಸ್ವರಶ್ಮಿಭಿಃ, ತನ್ನ ಕಿರಣಗಳಿಂದ ಚಂದ್ರನ ಕಿರಣಗಳ ಮೂಲಕ ಸ್ವಧಾ ಅನ್ನುವ ಶಬ್ದದ ಮೂಲಕ ಪಿತೃಗಳ ಶಕ್ತಿಯನ್ನ ತನ್ನಲ್ಲಿ ತುಂಬಿಕೊಂಡು ತೃಪ್ತಿಯನ್ನು ನೀಡುವಂತಹ ಓ ಭಗವಂತನೇ, ನಿನಗೆ ಅನಂತ ನಮನಗಳು ಅಂತ. ತುಂಬಾ ಚೆನ್ನಾಗಿದೆ ಈ ಶ್ಲೋಕಗಳೆಲ್ಲ. ನಿತ್ಯ ಸೂರ್ಯ ಸ್ತೋತ್ರಕ್ಕಾಗಿಯೂ ಇದನ್ನು ಬಳಸಬಹುದು. ಸುಮಾರು 16ರಿಂದ 25 ಅಂದ್ರೆ 10 ಶ್ಲೋಕ ಇದೆ ಅಷ್ಟೇ. ತುಂಬಾ ಸುಂದರವಾದ ಶ್ಲೋಕ. ಎಲ್ಲಾ ಬಗೆಯ ಸೂರ್ಯನಲ್ಲಿ ನಿಂತು ಭಗವಂತ ಮಾಡುವ ಕಾರ್ಯವೈಭವವನ್ನ ಈ ಪದ್ಯಗಳು ಪರಿಚಯಿಸ್ತವೆ. ನಾಳೆ ಮತ್ತೆ ಮುಂದಿನ ಶ್ಲೋಕದ ಅರ್ಥಾನುಸಂಧಾನವನ್ನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾಯ.